ನಾನಿಲ್ಲಿ ಫ್ರೆಶ್ ಕ್ಯಾರೆಟ್ ಹಚ್ಕೊಂಡಿರುವಂತಹ ಕಿತ್ತಳೆ ಹಣ್ಣಿನ ಸಿಪ್ಪೆ, ಇದೆಲ್ಲ ನ್ಯಾಚುರಲ್. ಇದರಲ್ಲಿ ಯಾವುದೇ ನಾವು ಇವಾಗ ಕೆಮಿಕಲ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಈ ವಿಡಿಯೋದಲ್ಲಿ ನಾನು ತುಂಬ ಟ್ರೆಂಡಿಂಗಲ್ಲಿರುವಂತಹ, ತುಂಬ ವೈರಲ್ ಆಗಿರುವಂತಹ ಒಂದು ಮುಖಕ್ಕೆ ಹಚ್ಚುವ ಎಣ್ಣೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮುಖಕ್ಕೆ ಹಚ್ಚುವ ಎಣ್ಣೆ ಅಂತ ಹೇಳಿದರೆ ತುಂಬ ಜನರಿಗೆ ಗೊತ್ತಿರ್ಬೋದು ಯಾವುದು ಇವಾಗ ಟ್ರೆಂಡಿಂಗಲ್ಲಿದೆ ಅಂತ. ಎಕ್ಸಾಕ್ಟ್ಲಿ ಖುಷ್ಬೂ ಅವ್ರದ್ದು ಕ್ಯಾರೆಟ್ ಫೇಸ್ ಆಯಿಲ್. ಇದನ್ನು ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಈ ಒಂದು ಆಯಿಲಲ್ಲಿ ನಾವು ಯಾವುದೇ ಕೆಮಿಕಲನ್ನು ಯೂಸ್ ಮಾಡಲಿಕ್ಕಿಲ್ಲ. ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಈ ಆಯಿಲ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ. ಅಂದರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಲ್ಲ, ಅದು ನಿಜವಾಗ್ಲೂ ಕೆಲವೊಂದು ವರ್ಕ್ ಆಗುತ್ತೆ, ಕೆಲವೊಂದು ಸುಮ್ಮನೆ ಸುಳ್ಳು ಸುದ್ದಿ ಕೂಡ ಹಬ್ಬಿಸ್ತಾರೆ. ಸೊ ನೋಡೋಣ. ನಾನು ಕೂಡ ಇದನ್ನು ರಿಯಲ್ ಆಗಿ ಒಂದ್ಸಲ ತಯಾರು ಮಾಡಿಕೊಂಡು ಎಣ್ಣೆ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ. ಈ ಎಣ್ಣೆಯನ್ನು ತಯಾರು ಮಾಡೋದಕ್ಕೆ ಏನೇನನ್ನು ಉಪಯೋಗಿಸ್ತೀನಿ, ಆಮೇಲೆ ಈ ಎಣ್ಣೆ ಯಾವ ಥರ ತಯಾರು ಮಾಡ್ಕೊಳ್ಳೋದು, ತಯಾರು ಮಾಡಿದ ಎಣ್ಣೆಯನ್ನು ಯಾವ ಥರ ಮುಖಕ್ಕೆ ಹಚ್ಕೊಳ್ಳೋದು, ಮಸಾಜ್ ಮಾಡೋದು ಹೇಗೆ, ಆಮೇಲೆ ಇದರಲ್ಲಿ ಏನು ಬೆನಿಫಿಟ್ಸ್ ಇದೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂದರೆ ವಿಡಿಯೋ ಮಾಡ್ತಾ ನಾನು ಎಣ್ಣೆ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಯಾರಾದರೂ ಹೊಸಬ್ರು ಈ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ತುಂಬ ಧನ್ಯವಾದಗಳು. ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಮೇಲೆ, ನನ್ನ ಚಾನೆಲ್ ಮೇಲೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಎಣ್ಣೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಈ ಎಣ್ಣೆಯಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ, ಯಾಕಂತಂದರೆ ಇದಕ್ಕೆ ನಾವೇನು ಕೆಮಿಕಲನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನನಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ನೋಡೋಣ, ನಾನು ಕೂಡ ಎಣ್ಣೆ ತಯಾರು ಮಾಡಬೇಕು, ನಾನು ಕೂಡ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಇವಾಗ ಬೇರೆ ತುಂಬ ಬೇಸಿಗೆ ಕಾಲ, ಸನ್ ಬರ್ನ್ ಎಲ್ಲ ಆಗ್ತಾ ಇರುತ್ತೆ. ನಾನು ಕೂಡ ಹೊರಗಡೆ ಜಾಸ್ತಿ ಈ ಬೇಸಿಗೆ ಕಾಲದಲ್ಲಿ ಓಡಾಡ್ತಾ ಇರ್ತೀನಿ. ಸೊ ನನಗೂ ಕೂಡ ಸ್ಕಿನ್ನಿಗೆ ನೋಡೋಣ ಅಡ್ಜಸ್ಟ್ ಆಗುತ್ತಾ ಏನು ಅಂತ ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆ ಥರ ನಾನು ಟ್ರೈ ಮಾಡಬೇಕಿದ್ದು ನನ್ನ ವ್ಯೂವರ್ಸ್ ಜೊತೆ ಇದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡೋಣ. ಈ ಎಣ್ಣೆಯನ್ನು ತಯಾರು ಮಾಡಿ ನಾವು ಮುಖಕ್ಕೆ ಹಚ್ಚಿದ ಕೂಡಲೇ ಇಮಿಡಿಯೇಟ್ ನಮಗೆ ರಿಸಲ್ಟ್ ಸಿಕ್ಕಲ್ಲ. ಮಿನಿಮಮ್ ಆಗಿ ನಾವು ಒಂದು 15 ದಿನ ಆದರೂ ವೆಯ್ಟ್ ಮಾಡಬೇಕಾಗತ್ತೆ. ಅಂದರೆ ಎಣ್ಣೆ ಅಪ್ಲೈ ಮಾಡಿ ನಮ್ಮದು ಸ್ಕಿನ್ನಲ್ಲಿ ಏನಾದರೂ ವೈಟ್ನಿಂಗ್ ಇಲ್ಲ ಶೈನಿಂಗ್ ಬಂತ ಅಂತ ನಮ್ಮ ಈ ಒಂದು ರಿಸಲ್ಟ್ ನೋಡೋದಕ್ಕೆ. ನೋಡೋಣ, ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಇದರದ್ದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನನ್ನ ಸ್ಕಿನ್ನಲ್ಲಿ ಏನಾದರೂ ಬ್ರೈಟ್ನೆಸ್ ಇಲ್ಲ ವೈಟ್ನಿಂಗ್ ಬಂತು ಅಂತಂದರೆ ನಾನು ರಿಯಲ್ ಆಗಿ ಆನೆಸ್ಟ್ ಆಗಿ ನನ್ನ ರಿವ್ಯೂವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ನಿಮಗೂ ಕೂಡ ಈ ಆಯಿಲನ್ನು ತಯಾರು ಮಾಡೋದಕ್ಕೆ ರೆಕಮೆಂಡ್ ಮಾಡ್ತೀನಿ. ಸರಿ, ನೆಕ್ಸ್ಟ್ ನಾವು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಕ್ವಿಕ್ಕಾಗಿ ಯಾವ ಥರ ಎಣ್ಣೆ ರೆಡಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಅಂದರೆ ಖುಷ್ಬೂ ಅವರು ಎಣ್ಣೆ ಮಾಡೋದಕ್ಕೆ ಬರೀ ಕ್ಯಾರೆಟನ್ನು ಯೂಸ್ ಮಾಡಿಕೊಂಡು ಎಣ್ಣೆ ಮಾಡಿದ್ದೀನಿ ಅಂತ ಹೇಳಿದರು. ಜಸ್ಟ್ ಅವರು ಎಣ್ಣೆ ಮಾಡೋದನ್ನೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ವಿಡಿಯೋದಲ್ಲಿ. ಜಸ್ಟ್ ಅವರು ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡೋದನ್ನಷ್ಟೇ ವಿಡಿಯೋದಲ್ಲಿ ತೋರಿಸಿದ್ದಾರೆ. ತುಂಬ ಜನ ಇದರ ಬಗ್ಗೆ ಪ್ರಯೋಗ ಕೂಡ ಮಾಡಿದ್ದಾರೆ. ಜೊತೆಗೆ ಕೆಲವೊಂದು ಬೇರೆ ಇಂಗ್ರೀಡಿಯೆಂಟ್ಸ್, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದಾರೆ. ನಾನು ಇಲ್ಲಿ ಇವಾಗ ಒಂದು ಕ್ಯಾರೆಟ್, ಒಂದು ಬೀಟ್ರೂಟು, ಆಮೇಲೆ ಒಂದು ಈ ಕಿತ್ತಳೆ ಹಣ್ಣಿಂದು ಸಿಪ್ಪೆಯನ್ನು ಯೂಸ್ ಮಾಡಿಕೊಂಡು ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ನಾನಿವಾಗ ಎಣ್ಣೆಯನ್ನು ಪ್ರಿಪೇರ್ ಮಾಡ್ತೀನಿ. ನೋಡಿ, ನಾನಿಲ್ಲಿ ಎಣ್ಣೆಯನ್ನು ತಯಾರು ಮಾಡೋದಕ್ಕೆ ಅಂತ ಇಷ್ಟು ಕಿತ್ತಳೆ ಹಣ್ಣಿಂದು ಸಿಪ್ಪೆ, ಒಂದು ಸಣ್ಣ ಬೀಟ್ರೂಟು, ಆಮೇಲೆ ಅರ್ಧ ಕ್ಯಾರೆಟ್, ಇಷ್ಟನ್ನು ನಾನಿವಾಗ ತಗೊಂಡು ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಎಣ್ಣೆಯನ್ನು ರೆಡಿ ಮಾಡ್ತೀನಿ. ಫಸ್ಟೇ ಇವಾಗ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಚೆನ್ನಾಗಿ ತುರ್ಕೊಂಡು ಸಣ್ಣ ಸಣ್ಣದಾಗಿ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ ಫ್ರೆಶ್ ಕ್ಯಾರೆಟ್, ಬೀಟ್ರೂಟು ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ತಗೊಂಡಿರೋದು. ಆದಷ್ಟು ಫ್ರೆಶ್ ತಗೊಂಡ್ರೇ ಒಳ್ಳೆಯದು. ಇದೆಲ್ಲವನ್ನು ಯೂಸ್ ಮಾಡೋದಕ್ಕಿಂತ ಮೊದಲು ಉಪ್ಪು ನೀರಲ್ಲಿ ಒಂದು 10 ನಿಮಿಷದಷ್ಟು ಕಾಲ ಇಟ್ಟು ಆಮೇಲೆ ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡಿಕೊಂಡ್ರೆ ಇನ್ನೂ ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಆದಷ್ಟು ಕೇರ್ಫುಲ್ ಆಗಿರಬೇಕು. ಸ್ಕಿನ್ ಕೂಡ ಅಷ್ಟೇ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನಾನು ಮುಖಕ್ಕೆ ಹಚ್ಚುವ ಎಣ್ಣೆ
ಎಣ್ಣೆಯನ್ನು ತಯಾರು ಮಾಡೋದಕ್ಕೆ ಅಂತ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರುವಂತಹ ಕಿತ್ತಳೆ ಹಣ್ಣಿನ ಸಿಪ್ಪೆ, ಜೊತೆಗೆ ಕ್ಯಾರೆಟ್ ತುರಿ, ಬೀಟ್ರೂಟ್ ತುರಿ, ಆಮೇಲೆ 1 ಕಪ್ಪಿನಷ್ಟು ಕೊಬ್ಬರಿ ಎಣ್ಣೆ. ಬನ್ನಿ ಎಣ್ಣೆಯನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ನಾನು ಬಾಣಲೆಯನ್ನು ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ನಾನೆಷ್ಟು 1 ಕಪ್ಪಿನಷ್ಟು ಎಣ್ಣೆ ತಗೊಂಡಿದ್ದೆಲ್ಲ ಅದನ್ನು ಇವಾಗ ಈ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ ಕೇಸ್ ಇದೇನಾದರೂ ಎಣ್ಣೆ ಕಡಿಮೆ ಆಯಿತು ಅಂತಂದರೆ ಆಮೇಲೆ ಸೇರಿಸ್ಕೊಳ್ಳೋಣ. ಇವಾಗ ಫಸ್ಟ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿವಾಗ 1 ಬೈ 1 ಕಿತ್ತಳೆ ಹಣ್ಣಿಂದು ಸಿಪ್ಪೆ, ಕ್ಯಾರೆಟ್ ತುರಿ, ಬೀಟ್ರೂಟ್ ತುರಿಯನ್ನು ಹಾಕ್ಕೊಂಡು ಬರ್ತೀನಿ. ಕ್ಯಾರೆಟ್ ಬೀಟ್ರೂಟು ಎಣ್ಣೆ ಹಚ್ಚೋದ್ರಿಂದ ಮುಖದ ವೈಟ್ನಿಂಗ್, ಶೈನಿಂಗ್ ಆಗೋದ್ರ ಜೊತೆಗೆ ಚರ್ಮದ ಡಲ್ನೆಸ್ ಇದ್ದರೆ, ಡ್ರೈನೆಸ್ ಇದ್ದರೆ ಮತ್ತು ಮುಖದಲ್ಲಿ ಚಿಕ್ಕ ಚಿಕ್ಕ ಮೊಡವೆ ಇದ್ದರೂ ಕೂಡ ಇದನ್ನು ಹಚ್ಚಿದರೆ ತುಂಬ ಉಪಕಾರಿಯಾಗುತ್ತೆ. ನೋಡಿ, ನನಗೆಲ್ಲ ಇವಾಗ ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ದರೆ ಬೆಟರ್ ಅಂತ ಅನ್ನಿಸ್ತು. ಸೊ ನಾನಿವಾಗ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಎಣ್ಣೆ ತಯಾರು ಮಾಡುವಾಗ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ತಯಾರು ಮಾಡಿದರೆ ಒಳ್ಳೆಯದು. ಯಾಕಂತಂದರೆ ಅದು ಎಣ್ಣೆ ಸೀದು ಹೋಗಬಾರ್ದು. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆಯನ್ನು ತಯಾರು ಮಾಡ್ಕೊಳ್ಳೋಣ. ನನಗೆ ಇವಾಗ ಸ್ವಲ್ಪ ಅಂದರೆ ಎಲ್ಲ ಕ್ಯಾರೆಟ್ ತುರಿ, ಬೀಟ್ರೂಟ್ ತುರಿ, ಕಿತ್ತಳೆ ಹಣ್ಣಿಂದು ಸಿಪ್ಪೆ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಕಡಿಮೆ ಅಂತ ಅನ್ನಿಸ್ತು. ಸೊ ಸ್ವಲ್ಪ ನಾನಿವಾಗ ಇಲ್ಲಿ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದನ್ನು ಇವಾಗ ನಾವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ನೋಡಿ ಇದಕ್ಕೆ ಹಾಕ್ಕೊಳ್ಳೋದು. ಇದೆಲ್ಲ ನ್ಯಾಚುರಲ್, ಇದರಲ್ಲಿ ಯಾವುದೇ ನಾವು ಇವಾಗ ಕೆಮಿಕಲನ್ನು ಯೂಸ್ ಮಾಡ್ಕೊಳ್ಳೋದಕ್ಕಿಲ್ಲ. ಹಾಗಾಗಿ ನನಗೆ ಒಂದು ಸ್ವಲ್ಪ ಧೈರ್ಯ ಬಂದುಬಿಡ್ತು ಈ ಥರ ಒಂದು ಎಣ್ಣೆಯನ್ನು ಮಾಡಿ ನಾನು ಕೂಡ ಉಪಯೋಗಿಸ್ಕೊಳ್ಳೋಣ. ಹೊರಗಡೆಯಿಂದ ಏನು ಪೇಟೆಯಿಂದ ಫೇಸ್ ವೈಟ್ನಿಂಗ್ ಕ್ರೀಮು ಅದೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ಏನಾದರೂ ಆಯಿಲನ್ನು ಪ್ರಿಪೇರ್ ಮಾಡಿದರೆ ಏನಾದರೂ ಬೆನಿಫಿಟ್ಸ್ ಇದೆಯಾ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಟೈಮ್ ನಾನು ಈ ಥರ ಒಂದು ಟ್ರೈ ಮಾಡ್ಕೊಳ್ಳೋದು. ಇಷ್ಟರವರೆಗೆ ನಾನು ಕೂಡ ಮುಖಕ್ಕೆ ಯಾವುದೇ ಥರದ ಎಣ್ಣೆಯನ್ನೆಲ್ಲ ಉಪಯೋಗಿಸ್ಕೊಂಡಿಲ್ಲ. ನೋಡೋಣ ಯಾವ ಥರ ಆಗುತ್ತೆ. ಆಮೇಲೆ ಇದು ಕೂಡ ಟ್ರೆಂಡಿಂಗಲ್ಲಿ ವೈರಲ್ ಆಗಿದೆಯಲ್ಲ, ನೋಡೋಣ ನಮಗೂ ಕೂಡ ಏನಾದರೂ ಬೆನಿಫಿಟ್ಸ್ ಸಿಗುತ್ತಾ ಅಂತ ನೋಡೋಣ ಅಂತ ಟ್ರೈ ಮಾಡ್ತಾ ಇರೋದು. ಟ್ರೈ ಮಾಡ್ತಾ ನಿಮಗೂ ಕೂಡ ಲೈವ್ ಆಗಿ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಕೂಡ ಮಾಡ್ಕೊಳ್ತಾ ಇರೋದಷ್ಟೇ. ನೋಡಿ, ಇವಾಗ ಇದು ಬೇಯಿಸ್ತಾ ಇರಬೇಕಿದ್ರೆ, ಫ್ರೈ ಆಗ್ತಾ ಇರಬೇಕಿದ್ರೆ ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಇದೆ. ನೋಡಿ, ಇವಾಗ ಇದು ಬೇಯಿಸ್ತಾ ಇರಬೇಕಿದ್ರೆ, ಫ್ರೈ ಆಗ್ತಾ ಇರಬೇಕಿದ್ರೆ ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಇದೆ. ನೋಡಿ ಈ ಥರ. ಇದು ನೆಕ್ಸ್ಟ್ ಎಣ್ಣೆ ಕ್ಲಿಯರ್ ಆಗಿ ಬಿಟ್ಕೋಬೇಕು. ಅಷ್ಟರವರೆಗೆ ನಾವು ಇದನ್ನು ಕಾಯಿಸ್ತಾ ಇರೋಣ. ಇವಾಗ ನಾವು ಎಣ್ಣೆಗೆ ಹಾಕಿರುವಂತಹ ಕ್ಯಾರೆಟ್, ಆಮೇಲೆ ಕಿತ್ತಳೆ ಹಣ್ಣಿನ ಸಿಪ್ಪೆ, ಬೀಟ್ರೂಟು ಇದರಲ್ಲೆಲ್ಲ ತುಂಬ ಸ್ಕಿನ್ ಬೆನಿಫಿಟ್ಸ್ ಇದೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ತುಂಬ ಸ್ಕಿನ್ನಲ್ಲಿ ಯಾವುದೇ ರೀತಿಯ ನಮಗೆ ಕಲೆಗಳಿದ್ರೂ ಹೋಗುತ್ತೆ. ಅಂದರೆ ಇವಾಗ ಕಿತ್ತಳೆ ಹಣ್ಣಿನ ಸೀಸನ್ ಅಲ್ವಾ, ಅದನ್ನು ನಾವು ಕಿತ್ತಳೆ ಹಣ್ಣನ್ನು ಯೂಸ್ ಮಾಡಿ ಅದರ ಸಿಪ್ಪೆಯನ್ನು ಬಿಸಾಕೋ ಬದಲು ಅದನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ಫೇಸ್ ಪ್ಯಾಕ್ ಥರ ಕೂಡ ಉಪಯೋಗಿಸ್ಕೊಳ್ಬೋದು. ಆಮೇಲೆ ಕ್ಯಾರೆಟ್ ವಿಷಯಕ್ಕೆ ಬಂತು ಅಂತಂದರೆ ಇದು ಕ್ಯಾರೆಟ್ ಹೆಲ್ತಿಗಷ್ಟೇ ಅಲ್ಲ, ಸ್ಕಿನ್ನಿಗೂ ಕೂಡ ತುಂಬ ಬೆನಿಫಿಟ್ ಇದೆ. ಇದರಿಂದ ಕ್ಯಾರೆಟಲ್ಲಿ ಬೀಟಾ ಕ್ಯಾರೋಟಿನ್ ಅಂತ ಒಂದು ಅಂಶ ಇದೆ. ಅದು ಚರ್ಮಕ್ಕೆ ಒಂದು ಒಳ್ಳೆಯ ಶೈನಿಂಗು, ಒಳ್ಳೆಯ ಗ್ಲೋವಿಂಗ್ ಕೂಡ ಕೊಡುತ್ತೆ. ಆಮೇಲೆ ಈ ಕ್ಯಾರೆಟಲ್ಲಿ ವಿಟಮಿನ್ ಎ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅಂತ ಒಂದು ಅಂಶ ಇದೆ. ಇದು ಸೂರ್ಯನ ಕಿರಣಗಳಿಂದ ನಮ್ಮ ಚರ್ಮಕ್ಕೆ, ಅಂದರೆ ನಾವು ಇವಾಗ ಬೇಸಿಗೆ ಕಾಲದೆಲ್ಲ ಹೊರಗಡೆ ಓಡಾಡ್ತೀವಲ್ಲ, ಸನ್ ಬರ್ನ್ ಆಗುತ್ತಲ್ಲ, ಅದು ಆಗೋದನ್ನು ತಡೆಗಟ್ಟುತ್ತೆ ಈ ಕ್ಯಾರೆಟ್ ನಮ್ಮ ಒಂದು ಸ್ಕಿನ್ನಲ್ಲಿ ಉಪಯೋಗ ಮಾಡೋದ್ರಿಂದ. ಈ ಬೀಟ್ರೂಟ್ ಬಗ್ಗೆ ಸರಳವಾಗಿ ಸ್ಕಿನ್ ಬೆನಿಫಿಟ್ ಹೇಳೋದಾದರೆ, ಮೊಡವೆ ಬರುವ ಬ್ಯಾಕ್ಟೀರಿಯಾದಿಂದ ಚರ್ಮವನ್ನು ರಕ್ಷಿಸುತ್ತೆ. ಜೊತೆಗೆ ಮೊಡವೆ ಬಂದರೆ ಅದರ ಕಲೆಗಳನ್ನು ಅಳಿಸಿ ಹಾಕುವ ಶಕ್ತಿ ಕೂಡ ಈ ಬೀಟ್ರೂಟ್ಗಿದೆ. ಫೈನಲಿ ನಮ್ಮದು ಕ್ಯಾರೆಟ್ ಬೀಟ್ರೂಟು ಎಣ್ಣೆ ರೆಡಿ ಆಯಿತು. ಇದು ಇವಾಗ ತುಂಬ ಚೆನ್ನಾಗಿ ಎಣ್ಣೆ ಕೂಡ ತಣ್ಣದಿದೆ. ಇದನ್ನು ನಾನಿವಾಗ ಚೆನ್ನಾಗಿ ಶೋಧಿಸ್ಕೊಳ್ತಾ ಇದ್ದೇನೆ. ಅಂದರೆ ಬೀಟ್ರೂಟಿಂದು ಕ್ಯಾರೆಟಿಂದು ಏನು ವೇಸ್ಟೇಜ್ ಈ ಎಣ್ಣೆ ಜೊತೆ ಬರೋದು ಬೇಡ ಅಂತ. ಸೊ ಇದನ್ನು ಒಂದು ಫಸ್ಟ್ ಕಪ್ಪಿಗೆ ಹಾಕ್ಕೊಂಡು ಚೆನ್ನಾಗಿ ಶೋಧಿಸ್ಕೊಂಡಿದ್ದೀನಿ. ನೋಡಿ ಯಾವ ಥರ ಗೋಲ್ಡನ್ ಕಲರಲ್ಲಿ ಕ್ಲಿಯರ್ ಆಗಿ ನಮ್ಮದು ಎಣ್ಣೆ ರೆಡಿ ಆಯಿತು. ಇದನ್ನು ನೀವು ಬೇಕಿದ್ದರೆ ನಿಮಗೆ ಬೇಕಾಗಿರುವಂತಹ ಕಂಟೈನರಲ್ಲಿ ಇಲ್ಲ ಗ್ಲಾಸ್ ಕಂಟೈನರಲ್ಲಿ ಯಾವುದ್ರಲ್ಲೂ ಬೇಕಾದರೂ ಹಾಕಿ ಇಟ್ಕೋಬಹುದು. ಗ್ಲಾಸ್ ಕಂಟೈನರಲ್ಲಿ ಈ ಥರದ ಆಯಿಲ್ ಹಾಕ್ಕೊಂಡ್ರೆ ತುಂಬ ಬೆಟರ್. ಬಟ್ ನನ್ನ ಹತ್ರ ಗ್ಲಾಸ್ ಕಂಟೈನರ್ ಇಲ್ಲದೆ ಇರೋದ್ರಿಂದ ನಾನು ಇವಾಗ ಪ್ಲಾಸ್ಟಿಕ್ ಬಾಟಲಿಯಲ್ಲೇ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ಮುಖಕ್ಕೆ ಯಾವುದೇ ಎಣ್ಣೆಯನ್ನು ನಾವು
ಬಳಸುವುದಕ್ಕಿಂತ ಮುಂಚೆ ತಣ್ಣೀರಲ್ಲಿ ಮುಖ ತೊಳ್ಕೋಬೇಕು. ಅದಾದಮೇಲೆ ನೀಟಾಗಿ ಎಣ್ಣೆಯನ್ನು ಕತ್ತಿನ ಭಾಗಕ್ಕೆ ಹಚ್ಕೊಂಡು ಬರಬೇಕು. ಈ ಎಣ್ಣೆಯನ್ನು ಮುಖಕ್ಕೆ ಹಾಕ್ಕೊಂಡು ಮಿನಿಮಮ್ ಒಂದು 15ರಿಂದ 20 ನಿಮಿಷ ಮಸಾಜ್ ಮಾಡ್ಕೋಬೇಕು. ನೋಡಿ, ನಮ್ಮ ಅಂಗೈಗೆ 3ರಿಂದ 4 ಡ್ರಾಪ್ನಷ್ಟು ಎಣ್ಣೆ ತಗೊಂಡು ಈ ಥರ ಕೆನ್ನೆಗೆ, ಕಣ್ಣಿನ ಸುತ್ತ, ಗಲ್ಲಕ್ಕೆ, ಹಣೆಗೆ ಹಾಕ್ಕೊಳ್ಬೇಕು. ಬರೀ ಮುಖಕ್ಕಷ್ಟೇ ಅಲ್ಲ, ಕತ್ತಿನ ಭಾಗಕ್ಕೂ ಹಾಕ್ಕೊಂಡು ಮಸಾಜ್ ಮಾಡಿದರೆ ಇನ್ನೂ ಒಳ್ಳೆಯದು. ಈ ಥರ ಮಸಾಜ್ ಕೊಟ್ಟರೆ ಸ್ಕಿನ್ ತುಂಬ ಟೈಟಾಗಿ ಫಿಟ್ಟಾಗಿ ಇರುತ್ತೆ. ಮಸಾಜಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರೋದೆ. ನನಗೆ ಆಯಿಲ್ ಮಸಾಜ್ ಮಾಡೋಕ್ಕೆ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಗೊತ್ತಿಲ್ಲ. ನನಗೆ ಹೇಗೆ ಗೊತ್ತು ಆ ಥರ ನಾನಿಲ್ಲಿ ಮಸಾಜ್ ಕೊಡ್ತಾ ಇದ್ದೀನಿ. ಸಪೋಸ್ ನಿಮಗೆ ಇನ್ನೂ ಏನಾದರೂ ಇದರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಿದ್ರೆ ನೀವೇ ಬೇಕಿದ್ರೆ ಮೊಬೈಲಲ್ಲಿ, ಗೂಗಲಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಬೇಕಾದಷ್ಟು ವೀಡಿಯೋಸ್ ಇದೆ. ಅದನ್ನು ಸರ್ಚ್ ಮಾಡಿ ಕೂಡ ಯಾವ ಥರ ಆಯಿಲ್ ಮಸಾಜನ್ನು ಮುಖಕ್ಕೆ ಕೊಡೋದು ಅಂತ ನೋಡಿ ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೋಬೋದು. ಈ ಥರ ಮಸಾಜ್ ಮಾಡೋದ್ರಿಂದ ಮುಖಕ್ಕೆ ಒಂದು ಒಳ್ಳೆಯ ರಿಲ್ಯಾಕ್ಸೇಷನು, ಒಂಥರ ರಿಲೀಫ್ ಸಿಗುತ್ತೆ. ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾ ನಾನು ಇದನ್ನು ಮಸಾಜ್ ಕೊಡ್ತಾ ಇದ್ದೀನಿ. ಈ ಎಣ್ಣೆಯನ್ನು ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಇರೋರು ಆರಾಮ್ಸೆ ದಿನ ಉಪಯೋಗಿಸ್ಬೋದು. ಆಯಿಲಿ ಸ್ಕಿನ್ ಇರುವವರು ಡೈಲಿ ಯೂಸ್ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಆಲ್ರೆಡಿ ಸ್ಕಿನ್ ಆಯಿಲಿ ಇರೋದ್ರಿಂದ, ಇದು ಕೂಡ ಆಯಿಲ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಅಂದರೆ ಆಯಿಲ್ ಕಂಟೆಂಟು ಓವರ್ ಆಗಿ ಪಿಂಪಲ್ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ವಾರಕ್ಕೆ 1 ದಿನ ಇಲ್ಲ ವಾರಕ್ಕೆ 2 ದಿನ ಈ ಥರ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ನಾನು ನೋಡಿ ಫೇಸ್ ಆಯಿಲ್ ಹಾಕಿ ಮಸಾಜ್ ಹಾಕಿ ಅದನ್ನು ಒಂದು 3 ಗಂಟೆಯಷ್ಟು ಹೊತ್ತು ಕಾಲ ಹಾಗೆ ಬಿಟ್ಟಿದ್ದೆ. ಅದಾದಮೇಲೆ ತಣ್ಣೀರಿಂದ ಒಂದು ನಾರ್ಮಲ್ ಸೋಪ್ ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಕೂಡ ಮಾಡ್ಕೊಂಡಿದ್ದೀನಿ. ಒಂದೇ ದಿವಸದಲ್ಲಿ ಎಣ್ಣೆ ಹಚ್ಕೊಂಡು ಮುಖದಲ್ಲಿ ಏನಾದರೂ ವೈಟ್ನಿಂಗ್ ಆಗಲಿ, ಬ್ರೈಟ್ನೆಸ್ ಆಗಲಿ ಬರೋದು ಅಥವಾ ಶೈನಿಂಗ್ ಆಗಿ ಬರೋದು ತುಂಬ ಕಷ್ಟ. ಇದನ್ನು ಒಂದು ಸ್ವಲ್ಪ ದಿವಸಗಳ ಕಾಲ ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಏನಾದರೂ ಚೇಂಜಸ್ ಕಾಣಿಸ್ತು ಅಂತಂದರೆ ನಾನು ಆನೆಸ್ಟಾಗಿ ಇದರ ಬಗ್ಗೆ ಮಾತಾಡ್ತೀನಿ. ನನ್ನ ಸ್ಕಿನ್ನಲ್ಲಿ ಯಾವುದೇ ಥರದ ವೈಟ್ನಿಂಗ್ ಆಗಲಿ, ಶೈನಿಂಗ್, ಗ್ಲೋವಿಂಗು ಈ ಥರ ಯಾವುದೇ ಬದಲಾವಣೆ ಆಗದೇ ಇದ್ದರೂ ನನ್ನ ಸ್ಕಿನ್ ಕ್ಲಿಯರೆನ್ಸ್ ಆಗಿರುವಂತಹ ಒಂದು ಫೀಲ್ ಆಯಿತು. ಇದು ಆನೆಸ್ಟ್ ರಿವ್ಯೂ ನಾನು ಕೊಡ್ತಾ ಇರೋದು. ಆಯಿಲ್ ಹಚ್ಚಿ ಏನಾದರೂ ಚೇಂಜಸ್ ಆದರೆ ಮುಂದಿನ ನನ್ನ ವಿಡಿಯೋದಲ್ಲಿ ನಾನು ಅಪ್ಡೇಟ್ಸ್ ಮಾಡ್ತೀನಿ. ಆಮೇಲೆ ಬರೀ ಆಯಿಲ್ ಹಚ್ಚಿ ಸ್ಕಿನ್ ಗ್ಲೋವಿಂಗ್ ಮಾಡೋದಾಗಲಿ, ವೈಟ್ನಿಂಗ್ ಮಾಡೋದರ ಜೊತೆಗೆ ನಾವು ತಿನ್ನುವ ಆಹಾರದ ಮೇಲೆ ಸಮತೋಲನ ಆಹಾರ, ಪೌಷ್ಟಿಕಾಂಶದ ಆಹಾರ, ಸೊಪ್ಪು, ತರಕಾರಿ, ಆಮೇಲೆ ಇವಾಗ ಬೇಸಿಗೆ ಕಾಲ ಬೇರೆ, ಚೆನ್ನಾಗಿ ನೀರು ಕೂಡ ಕುಡಿಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು, ಆಮೇಲೆ ನಿದ್ದೆ ಕೂಡ ಇಂಪಾರ್ಟೆಂಟ್ ನಮ್ಮ ಹೆಲ್ತಿಗೆ. ಇದೆಲ್ಲ ಬ್ಯಾಲೆನ್ಸ್ಡ್ ಆಗಿ ಇದ್ದರೆ ಮಾತ್ರ ನಮ್ಮದು ಒಂದು ಸ್ಕಿನ್ ವೈಟ್ನಿಂಗ್ ಆಗಲಿ, ಗ್ಲೋವಿಂಗ್ ಆಗಲಿ, ಶೈನಿಂಗ್ ಆಗಲಿ ಬರೋದಕ್ಕೆ ಸಾಧ್ಯ. ಜೊತೆಗೆ ಆಯಿಲ್ ಮಸಾಜು ಕೂಡ ಒಂದು ಪಾರ್ಟ್. ಸರಿ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.